ಮಂಗಳಾಚರಣೆ ಮಾಡೋಣ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಜೈ बोलो अरिहंत परमेश टी भगवान की जय हो। संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि आचार्य गुरु श्री समय सागर जी महाराज की जय हो। निर्यापक श्रमण मुनि श्री योग सागर जी, नियम सागर जी, सुधा सागर जी आदि मुनिराजों की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ। ಈಗಾಗಲೇ ನಾವು ಮೊದಲನೇ ಭಾಗವಾದ ಅಭಾಗವನ್ನ ಎಲ್ಲರೂ ನೋಡಿದ್ದೇವೆ। ಈ ಅಭಾಗದಲ್ಲಿ ನಾವು ಯಾವ್ದಾವ್ದನ್ನು ತಿಳ್ಕೊಂಡೇವಿ? ಪಂಚಪರಮೇಷ್ಠಿಗಳ ಮೂಲಗುಣ, ಕರ್ಮ, ಷಟ್ಲೇಶ, ತೀರ್ಥಂಕರ್ ಪಾರ್ಶ್ವನಾಥರ ಭವದ ಬಗ್ಗೆನೂ ತಿಳ್ಕೊಂಡಿದ್ದೇವೆ, ಅವರ ಜೀವನ ಚರಿತ್ರೆ, ತೀರ್ಥಂಕರ್ ವರ್ಧಮಾನ, ಹಾಗೆ ಆಲೋಚನ ಪಾಠ, ಅಹಿಂಸಾ, ಶ್ರೇಣಿಕ ರಾಜನ ಬಗ್ಗೆ ಮತ್ತು ಆಚಾರ್ಯ ವಿದ್ಯಾಸಾಗರ ಮಹಾರಾಜರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ। ಇನ್ನು ಮುಂದೆ ನಾವು ಖಂಡ ಬವನ್ನು ನೋಡ್ತಾ ಇದ್ದೀವಿ। ಖಂಡ ಬದಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಇದೆ। ಇದು ಪ್ರಾರ್ಥನೆ ಸಿದ್ಧ ಭಗವಂತರ ಸ್ತುತಿಯಾಗಿದೆ। ಸಿದ್ಧ ಭಗವಂತರ ಸ್ತುತಿ ಎಲ್ಲಿ ನಾವು ನೋಡ್ಬೋದು? ಸಿದ್ಧ ಭಗವಂತರು ಯಾವ ರೀತಿ ಇದ್ದಾರೆ, ಅವರ ವರ್ಣನೆ ಏನಿದೆ ಅನ್ನೋದನ್ನೆಲ್ಲ ಈ ಪ್ರಾರ್ಥನೆಯಲ್ಲಿ ಹೇಳಿದ್ದಾರೆ। ಅಂದ್ರೆ 4 ಅಘಾತಿಯ ಕರ್ಮಗಳು ಯಾವ 4 ಅಘಾತಿ ಕರ್ಮಗಳನ್ನ ನಾವು ನಾಶ ಮಾಡಿದ್ರೆ ನಮಗೆ ಶಾಶ್ವತ ಶಾಂತಿ ಸಿಗಬೇಕಾದ್ರೆ ನಾವು ಪಾಪ ಪುಣ್ಯ ಈ ಕರ್ಮ ಕಲಂಕವನ್ನು ನಾವು ನಾಶ ಮಾಡ್ಬೇಕಾಗತ್ತೆ। ಈ ನಾಶ ಮಾಡೋದ್ರಿಂದ ಇಲ್ಲಾದ್ರೆ ಈ ನಾಶ ಮಾಡುವಂತ ಭಾವನೆ ನಮ್ಮಲ್ಲಿಯೂ ದೊರೆಯಲಿ ಅಂತ ಹೇಳಿ ನಾವು ಸಿದ್ಧ ಭಗವಂತರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಪ್ರಾರ್ಥನಾ ಗೀತವನ್ನ ನೋಡೋಣ। ಹೇ ಸಿದ್ಧ ಪ್ರಭೋ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ಚಿರ ಶಾಶ್ವತ ನಿಜ ಸುಖ ಪಡೆಯಲು ನಾ ಆ ಪುಣ್ಯ ಪಾಪ ಮಲ ಕಳೆಯಲು ನಾಂ ಸ್ತುತಿಸುತ್ತ ಹೇ ಪ್ರಭು ಮಾಡುವೆ ತವ ಗುಣ ಭಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ। ಮನದೊಳು ತುಂಬಿದ ಈ ಆಶೆಯನು ಭವ ಭ್ರಮಣೆಯ ಸುಳ್ಳು ತಮಾಷೆಯನು ತ್ಯಜಿಸಲು ಮನದೊಳು ಮೂಡಿ ಬರಲಿ ತವ ಭಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ।
ಹೇ ಸಿದ್ಧ ಪ್ರಭೋ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ದರ್ಶನ ಸುಖ ಶಕ್ತಿ ಸುಜ್ಞಾನಗಳ ಶುದ್ಧಾತ್ಮರ ತವ ಗುಣ ರಾಶಿಗಳ, ಓ ಸ್ಮರಿಸುತ್ತ ಮನದಳು ಹೊಂದುವೆ ಪೂರ್ಣ ವಿರಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ. ಪ್ರಭು ಸಿದ್ಧ ಭಕ್ತಿ ಭವ್ಯಾತ್ಮರನ್ನು ಮಾಡಲು ಸಾಧ್ಯವು ಪರಮಾತ್ಮರನು, ಹೊಂದಲಿ ಹೃದಯದಿ ಎಲ್ಲರೂ ಪೂರ್ಣ ವಿರಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ. ಹೇ ಸಿದ್ಧ ಪ್ರಭೋ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ. ಪ್ರಭು ತವ ಅನಂತ ಗುಣವನ ಮರೆತು ಮಮ ಶುದ್ಧಾತ್ಮನ ಧ್ಯಾನದ ಹೊರತು, ಬೇರಾವುದು ಇಲ್ಲವು ಜಗದಳು ಮೋಕ್ಷದ ಯುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ. ಪ್ರಭು ಅನುದಿನ ಆತ್ಮನ ಧ್ಯಾನವನ್ನು ವ್ರತ ನಿಯಮ ರತ್ನತ್ರಯ ದಾನವನ್ನು ಮಾಡಲು ಹೆಚ್ಚಲಿ ಚೇತನ ಚಿನ್ಮಯ ಶಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ. ಹೇ ಸಿದ್ಧ ಪ್ರಭೋ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ. ಜನ ನಿಯಮದಿ ಪಾಠವ ಮಾಡಿದರೆ ಸಿದ್ಧಾತ್ಮರ ಗುಣವನ್ನು ಹಾಡಿದರೆ, ಪ್ರಭು ಮೂಡಲಿ ಜನಮನ ನಿಜ ಶುದ್ಧಾತ್ಮನ ಭಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ. ಹೇ ಸಿದ್ಧ ಪ್ರಭೋ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ, ಓ ಬೇಗನೆ ದೊರೆಯಲಿ ಮುಕ್ತಿ. ಇದರಲ್ಲಿ ಈ ಪ್ರಾರ್ಥನಾ ಗೀತವನ್ನು ಬರೆದವರು ಪರಂ ಪೂಜ್ಯ ನಿರ್ಯಾಪಕ್ ಶ್ರಮಣ್ ಮುನಿಶ್ರೀ ನಿಯಮ್ ಸಾಗರ್ ಮಹಾರಾಜಿಯವರು. ಇದನ್ನು ಅವರು ಸಿದ್ಧ ಪ್ರಮಿಷ್ಟಿ ಗುಣಸ್ತವನ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದನ್ನು ಈ ಖಂಡದಲ್ಲಿ ನಾವು ಮೊದಲು ಪ್ರಾರ್ಥನಾ ಗೀತ ಅಂತ ಹೇಳಿ ನಾವು ತೆಗೆದುಕೊಂಡಿದ್ದೇವೆ. ಸಿದ್ಧ ಪ್ರಭು ಭಗವಂತರ ಗುಣವನ್ನ ನಾವು ಪ್ರಶಂಸೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಅವರ ಎಷ್ಟೊಂದು ಗುಣಗಳಿವೆ, ಅಷ್ಟನ್ನ ನಾವು ಪೂರ್ಣವಾಗಿ ಇಲ್ಲಿ ಸಂಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ. ಆದ್ರೂ ತಮ್ಮ ಹತ್ರ ಎಷ್ಟಾಗತ್ತೆ ಅಲ್ಲ ಅಷ್ಟ ಜ್ಞಾನದಿಂದ ಅವರು ತಮ್ಮ ಸಿದ್ಧ ಭಗವಂತರ ಸ್ಥಿತಿಯನ್ನು ಮಾಡಿದ್ದಾರೆ. ಅವರು ಯಾವ ರೀತಿ ಇರ್ತಾರೆ, ಸಿದ್ಧ ಭಗವಂತರು ಯಾವ ರೀತಿ ಇದ್ದಾರೆ, ಈಗ 8 ಕರ್ಮಗಳನ್ನ ನಾಶ ಮಾಡಿದವರಾಗಿದ್ದಾರೆ ಯಾರು, ಸಿದ್ಧ ಭಗವಂತರು. ಮತ್ತೆ ಯಾವ ರೀತಿ ಇದ್ದಾರೆ, ಶಾಶ್ವತವಾದಂತ ಸುಖವನ್ನ ಅವರು ಪಡೆದವರಾಗಿದ್ದಾರೆ. ಆ ಸುಖ ಪಡೆಯಬೇಕಾದ್ರೆ ಏನ್ ಮಾಡ್ಬೇಕು, ಪಾಪ ಮತ್ತು ಪುಣ್ಯ ಎಂಬ ಕಲಂಕ ಅಂದ್ರೆ ಮಲವನ್ನ ಈ ದೋಷಗಳನ್ನ ನಾವು ಕಳಿಬೇಕಾದ್ರೆ ಏನ್ ಮಾಡ್ಬೇಕು, ಸಿದ್ಧ ಭಗವಂತರ ಸ್ತುತಿಯನ್ನ ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಮನಸ್ಸಿನಲ್ಲಿ ಬಹಳ ಆಸೆ ಇರ್ತವೆ. ಈ ಬಹಳ ಆಸೆಗಳನ್ನ ನಾವು ತಡೆಗಟ್ಕೊಂಡು ಇನ್ನು ಈ ಭ್ರಮಣೆಯನ್ನ ಮಾಡ್ತಾ ಇದ್ದೀವಿ. ಈ ಭವದಿಂದ ಮತ್ತೊಂದು ಭವಕ್ಕೆ, ಮತ್ತೊಂದು ಭವದಿಂದ ಮತ್ತೊಂದು ಭವಕ್ಕೆ, ಈಗ ನಾವು ಏನ್ ಸುತ್ತಾ ಇದ್ದೀವಲ್ಲ, ಈ ಸುತ್ತದನ್ನ ನಿಲ್ಲಿಸ್ಬೇಕಾದ್ರೆ ಅದಕ್ಕೂ ಕೂಡ ಇಲ್ಲದ್ರೆ ನಿಮ್ಮ ಭಕ್ತಿಯಿಂದನ ಅದು ಸಾಧ್ಯ ಐತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ದರ್ಶನ ಸುಖ ಶಕ್ತಿ ಸುಜ್ಞಾನಗಳ ಶುದ್ಧಾತ್ಮರ ತವಗುಣ ರಾಶಿಗಳ, ನಿಮ್ಮ ಹತ್ರ ಅನಂತ ಗುಣ ರಾಶಿಗಳಿವೆ. ಅದರಲ್ಲಿ ಅನಂತ ದರ್ಶನ, ಅನಂತ ಸುಖ, ಅನಂತ ಶಕ್ತಿ, ಅನಂತ ವೀರ್ಯ, ಈ ಮೊದಲಾದ ಈ ರೀತಿಯ ಮೊದಲಾದ ಅನಂತ ಗುಣಗಳು ನಿಮ್ಮ ಹತ್ರ ಇವೆ. ಈ ಗುಣಗಳನ್ನ ನಾನು ಸ್ಮರಿಸುತ್ತಾ ಇಲ್ಲಾದ್ರೆ ನನಗೂ ಕೂಡ ಈ ರೀತಿ ಭಾವ ಉತ್ಪನ್ನ ಆಗಲಿ ಈ ಮನಸ್ಸಿನಲ್ಲಿ, ನನಗೂ ಕೂಡ ಈ ಮೋಹರೂಪಿ ಬಂಧನದಿಂದ ನನಗೂ ಬಿಡುಗಡೆಯಾಗಿ ನನಗೂ ಕೂಡ ನಿಮ್ಮಂತ ಗುಣಗಳು ಪ್ರಾಪ್ತಿಯಾಗಲಿ ಅಂತ ಹೇಳಿದ್ದಾರೆ.
ಪ್ರಭು ಸಿದ್ಧ ಭಕ್ತಿ ಭವ್ಯಾತ್ಮರನ್ನು ಮಾಡಲು ಸಾಧ್ಯವು ಪರಮಾತ್ಮರನ್ನು. ನಿಮ್ಮ ಭಕ್ತಿಯನ್ನು ನಾವು ಮಾಡಿದ್ರೆ, ಭವ್ಯ ಆತ್ಮಗಳು ನಿಮ್ಮ ಭಕ್ತಿಯನ್ನು ಮಾಡಿದರೆ ನಮಗೂ ಕೂಡ ಪರಮಾತ್ಮ ಆಗಲು ಸಾಧ್ಯ ಐತಿ ಅಂತ ಹೇಳಿ ಹೇಳಿದ್ದಾರೆ. ಅದರ ಸಲುವಾಗಿ ಎಲ್ಲರೂ ಕೂಡ ಏನ್ ಮಾಡ್ಲಿ, ಪೂರ್ಣ ವಿರಕ್ತಿಯನ್ನ ಈ ಜಗತ್ತಿನಲ್ಲಿರುವಂತ ಎಲ್ಲಾ ಭವ್ಯಾತ್ಮರು ಕೂಡ, ಅಂದ್ರೆ ಇಲ್ಲಿ ಕೇವಲ ತಮಗಷ್ಟೇ ಸೀಮಿತವಾಗದೆ ಎಲ್ಲ ಭವ್ಯಾತ್ಮ ಜೀವಿಗಳಿಗೂ ಕೂಡ ಈ ಅಂದ್ರೆ ಭಕ್ತಿಯನ್ನ ಮಾಡೋದ್ರಿಂದ, ಇಲ್ಲಾದ್ರೆ ಪರಮಾತ್ಮನಾಗುವಂತ ಶಕ್ತಿ ಅವರಲ್ಲಿಯೂ ಕೂಡ ಉತ್ಪನ್ನ ಆಗ್ಲಿ ಅಂತ ಹೇಳಿ ಭಾವನೆಯನ್ನ ಇಟ್ಟಿದ್ದಾರೆ ಇಲ್ಲಿ. ಮುಂದೆ ಹೇಳಿದರೆ, ಪ್ರಭು ತವ ಅನಂತ ಗುಣವನ್ನು ಮರೆತು ಮಮ ಶುದ್ಧಾತ್ಮನ ಧ್ಯಾನದ ಹೊರತು ಬೇರಾವುದು ಇಲ್ಲವು ಜಗದಳು ಮೋಕ್ಷದ ಯುಕ್ತಿ. ಮುಕ್ತಿಗೆ ಕಾರಣ ಏನಿದೆ ಅದಂದ್ರ ಪ್ರಭುವಿನಲ್ಲಿರುವಂತ ಅನಂತ ಗುಣಗಳು ಮತ್ತು ಅವರ ಶುದ್ಧಾತ್ಮನ ಧ್ಯಾನವನ್ನ ಮಾಡೋದಿದೆಯಲ್ಲ, ಇದನ್ನು ಬಿಟ್ಟು ಬೇರೆ ಯಾವುದು ಮೋಕ್ಷಕ್ಕೆ ಕಾರಣವಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಪ್ರಭು ಅನುದಿನ ಆತ್ಮನ ಧ್ಯಾನವನ್ನು ವ್ರತ ನಿಯಮ ರತ್ನತ್ರಯ ದಾನವನ್ನು, ವ್ರತ ನಿಯಮ ರತ್ನತ್ರಯವನ್ನ ನಾವು ಪಾಲನೆ ಮಾಡಿದ್ರೆ ನಮಗೂ ಕೂಡ ಸಿದ್ಧ ಭಗವಂತ ಆಗೋದ್ರಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಅಡೆತಡೆಗಳು ಉಂಟಾಗೋದಿಲ್ಲ. ನಿಮ್ಮ ಅನುದಿನ ಪ್ರಭು ಪ್ರತಿದಿನ ನಿಮ್ಮ ಧ್ಯಾನವನ್ನ ಮಾಡೋದು ಮತ್ತು ವ್ರತ ನಿಯಮ ರತ್ನತ್ರಯವನ್ನ ನಾನು ಮತ್ತು ದಾನವನ್ನ ಮಾಡುವಂತ ಭಾವಗಳು ನನ್ನಲ್ಲಿ ಹೆಚ್ಚಾಗಲಿ, ನನಗೂ ಇಲ್ಲದ್ರ ನಿಮ್ಮಂತ ಚೇತನ ಚಿನ್ಮಯ ಸ್ವರೂಪವಾದ ನಿಮ್ಮಂತ ಗುಣಗಳು ನನ್ನಲ್ಲಿಯೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಹೇಳಿದ್ದಾರೆ. ಮತ್ತು ಜನ ನಿಯಮದಿ ಪಾಠವ ಮಾಡಿದರೆ ಸಿದ್ಧಾತ್ಮರ ಗುಣವನ್ನು ಹಾಡಿದರೆ. ಅದಕ್ಕಾಗಿಲ್ಲಾದ್ರೆ ಜನಗಳು ಏನ್ ಮಾಡ್ಬೇಕು, ದಿನನಿತ್ಯ ಇಲ್ಲದ್ರ ಈ ಪಾಠವನ್ನ ನಾವು ಮಾಡಿದ್ರೆ, ಸಿದ್ಧಾತ್ಮರ ಗುಣಗಳನ್ನ ನಾವು ಸ್ಮರಿಸುತ್ತಾ ಇಲ್ಲದ್ರ ನಮಗೂ ಕೂಡ ಬೇಗನೆ ಇಲ್ಲದ್ರೆ ಮುಕ್ತಿ ದೊರೆಯುತ್ತದೆ ಅಂತ ಹೇಳಿ ಈ ಪ್ರಾರ್ಥನೆ ಗೀತೆಯಲ್ಲಿ ನಾವು ನೋಡ್ಬಹುದಾಗಿದೆ. ಇದು ಸಿದ್ಧ ಪರಮೇಷ್ಠಿಗಳ ಗುಣ ಅಂತ ಹೇಳಿ ಸಿದ್ಧ ಪರಮೇಷ್ಠಿಗಳ ಸ್ತುತಿ ಅಂತ ಹೇಳಿ ನಾವು ತಿಳ್ಕೋಬಹುದು ಇಲ್ಲಿ. ಇದನ್ನು ನಿಯಮ್ ಸಾಗರ್ ಮಹಾರಾಜಿ ಬರ್ದಿರೋದ್ರಿಂದ ಅಲ್ಲಿ ನಿಯಮ ಅನ್ನೋದು ಏನಿದೆ ಅಲ್ಲ, ಅದಕ್ಕೆ ನಾವು ಇನ್ವರ್ಟೆಡ್ ಕಾಮ ಹಾಕಿದ್ದೀವಿ. ಅಂದ್ರೆ ನಿಯಮ್ ಸಾಗರ್ ಮಹಾರಾಜಿ ಬರೆದಿರೋದ್ರಿಂದ ಅವರ ಹೆಸರಲ್ಲಿ ನಾವು ಇನ್ವರ್ಟೆಡ್ ಕಾಮವನ್ನು ಹಾಕಿದ್ದೀವಿ. ಇದರಿಂದ ನಾವು ಹಾಗೆ ತಿಳ್ಕೊಬಹುದು ಕವಿಗಳು ಯಾರಂದ್ರೆ ನಿಯಮ್ ಸಾಗರ್ ಮಹಾರಾಜರು ಅಂತ ಹೇಳಿ ನಾವು ತಿಳ್ಕೊಬಹುದು. ಇನ್ನು ಮುಂದೆ ಇಲ್ಲದ್ರ ಪಾಠ 2 ಪುಣ್ಯ ಮತ್ತು ಪಾಪ ಅಂತ ಹೇಳಿದೆ. ಈ ಪಾಪ ಪುಣ್ಯ ಅಂದ್ರೆ ಏನು ಮತ್ತು ಪುಣ್ಯ ಪಾಪ ಯಾವ ರೀತಿ ಇದೆ, ಅದರಲ್ಲಿ ಭೇದಗಳು ಯಾವುವು, ಮತ್ತದಕ್ಕೆ ಪುಣ್ಯ ಮತ್ತು ಪಾಪಕ್ಕೆ ಬಂಧದ ಕಾರಣಗಳೇನು ಅಂತ ಹೇಳಿ ನಾವು ಎಲ್ಲ ಈ ಪಾಠದಲ್ಲಿ ನಾವು ನೋಡಿಕೊಳ್ಬಹುದು. ಪ್ರಾಣಿಗಳ ಜೀವನ ರೂಪಿ ನದಿಗೆ ಪುಣ್ಯ ಮತ್ತು ಪಾಪವೆಂದು 2 ದಡಗಳು ಇವೆ. ಯಾವ ರೀತಿ ಇಲ್ಲದ್ರೆ ನದಿಗೆ 2 ದಡೆಗಳಿವೆ, ಅದೇ ರೀತಿ ಇಲ್ಲದ್ರೆ ನಮ್ಮ ಜೀವನಕ್ಕೂ ಒಂದ್ ಕಡೆ ಪುಣ್ಯ, ಇನ್ನೊಂದು ಕಡೆ ಪಾಪ ಅಂತ ಹೇಳಿ 2 ದಡಗಳಿವೆ. ಈ ದಡ ಮುಖಾಂತರ ನಾವು ಹೋದ್ರೆ ನಮಗೇನಾಗತ್ತೆ, ಮೋಕ್ಷ ಸಿಗ್ತದ. ಎಲ್ಲಿಯವರೆಗೆ ಜೀವನ ನದಿ ಈ 2 ದಡಗಳ ನಡುವೆ ಈಜಾಡುತ್ತಲೇ ಇರುತ್ತದೋ ಅಲ್ಲಿಯವರೆಗೆ ಸಂಸಾರವಿದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೋ, ಎಲ್ಲಿ ತನಕ ನಾವು ಈ ನದಿ ದಂಡೆಯಲ್ಲಿ ಇರ್ತೇವೆ ಅಲ್ಲಿವರೆಗೆ ನಮಗಿಲ್ಲದ್ರ ಈಜಾಡ್ತಾ ಇರ್ತೇವೆ, ಅಲ್ಲಿವರೆಗೆ ಇಲ್ಲದ್ರೆ ನಾವು ಸಂಸಾರದಾಗ ಇದೀವಿ ಅಂತ ಹೇಳಿ ತಿಳ್ಕೊಬಹುದು. ಯಾವಾಗಿಲ್ಲದ್ರ ಆ ದಡವನ್ನ ಬಿಟ್ಟು ನಾವು ಹೊರಗೆ ಹೋಗ್ತೀವಿ, ಅವಾಗಿಲ್ಲದ್ರೆ ನಾವು ಸಂಸಾರದಿಂದ ಮುಕ್ತರಾದವು ಅಂತ ಹೇಳಿ ತಿಳ್ಕೊಬೇಕು. ಯಾವಾಗ ಇದರಿಂದ ಮೇಲೆ ಏಳುವನೋ ಆವಾಗ ಮುಕ್ತನೆನಿಸುವನು. ಅಂದ್ರೆ ಈ ದಡವನ್ನ ಬಿಟ್ಟು ನಾವು
ಹೊರಗಡೆ ಬರ್ತೀವಲ್ಲ ಅವಾಗ ನಾವು ಮುಕ್ತ ಜೀವಿಗಳು ಅಂತೇಳಿ ಅನ್ಸ್ಕೋತೀವಿ. ಅವಾಗಿಲ್ಲದ್ರೆ ಪಾಪ ಪುಣ್ಯಗಳು ಎರಡೂ ನಮ್ಮ ಹತ್ರ ಇರೋದಿಲ್ಲ. ಪುಣ್ಯ ಮಾಡೋದ್ರಿಂದನೂ ನಮಗೆ ಕರ್ಮ ಬಂಧ ಆಗತ್ತೆ. ಕರ್ಮ ಬಂಧ ಆದ ನಂತರ ನಮಗ ಪುಣ್ಯವು ದೊರೆಯುತ್ತದೆ. ಕರ್ಮ ಮತ್ತು ಪಾಪ ಕರ್ಮ ಅಂತ ಹೇಳಿ ಕರ್ಮಗಳಲ್ಲಿ ಮೊದಲು 2 ಭೇದಗಳನ್ನಾಗಿ ಮಾಡ್ತಾರೆ. ಕರ್ಮ ಮತ್ತು ಪಾಪ ಕರ್ಮ. ಈ ಪುಣ್ಯ ಕರ್ಮಗಳು ಏನಿವೆ ಒಂದಿದೆ ಅಂದ್ರೆ ನಾವು ಸರಪಳಿ ತಿಳಿದುಕೊಳ್ಬಹುದು. ಕರ್ಮ ಅಂದ್ರೆ ಈ ಸರಪಳಿ ಇದ್ದಂತೆ. ಪುಣ್ಯ ಕರ್ಮ ಏನಿದೆ ಬಂಗಾರದ ಸರಪಳಿ ಇದ್ದಂತೆ. ಆಮೇಲೆ ಪಾಪ ಕರ್ಮ ಏನಿದೆ ಇದು ಕಬ್ಬಿಣದ ಸಲಾಕೆ ಇದ್ದಂತೆ, ಸರಪಳಿ ಇದ್ದಂತೆ. ಎರಡೂ ಸರಪಳಿಗಳಿವೆ. ಆದರೆ ಪುಣ್ಯ ಕರ್ಮ ಏನದಲ್ಲ ಇದು ಬಂಗಾರದ ಅಂದ್ರೆ ಚಿನ್ನದ ಸರಪಳಿ ಇದೆ. ಈ ಚಿನ್ನದ ಸರಪಳಿ ಇದ್ರೂ ಕೂಡ ನಾವು ಬಂಧನದಲ್ಲಿ ಇರ್ತೇವೆ. ಆದ್ರೆ ಅದು ಬಂಧನದಲ್ಲಿ ಹೆಚ್ಚು ಹೊತ್ತಿಗೆ ಇರೋದಿಲ್ಲ. ಚಿನ್ನದು ಏನಾಗ್ತದೆ ಜಲ್ದಿ ಇಲ್ಲದ್ರೆ ಕಟ್ ಆಗ್ತದೆ. ಆದ್ರೆ ಬಂಗಾರ ಆ ರೀತಿ ಕಬ್ಬಿಣ ಆ ರೀತಿ ಆಗೋದಿಲ್ಲ. ಕಬ್ಬಿಣಕ್ಕೆ ನಮಗೆ ಅದನ್ನು ಕಾಶಿ ಆಮೇಲೆ ಇದು ಮಾಡ್ಬೇಕು. ಆದ್ರೆ ಬಂಗಾರವನ್ನ ನೀವು ಕಟ್ ಮಾಡಬಹುದು. ಯಾವಾಗ ಇದರಿಂದ ಮುಕ್ತನಾಗಲು ಪುಣ್ಯ ಪಾಪಗಳೇ ಅತಿ ದೊಡ್ಡ ಸಾಧಕ ಮತ್ತು ಬಾಧಕಗಳಾಗಿವೆ. ನಾವು ಮುಕ್ತ ಆಗಬೇಕಾದ್ರೆ ಪುಣ್ಯ ಕರ್ಮ ಮತ್ತು ಪಾಪ ಕರ್ಮ ಇವು ಎರಡು ಏನಿದಾವೆ ಇವು ಸಾಧಕ ಮತ್ತು ಬಾಧಕಗಳಾಗಿವೆ. ಪುಣ್ಯ ಕರ್ಮದಿಂದ ನಾವು ಏನಾಗ್ಬೋದು, ಪುಣ್ಯ ಕರ್ಮವಿದ್ದರೆ ಮಾತ್ರ ನಾವು ಜೈನ ಧರ್ಮದಲ್ಲಿ ಉತ್ಪನ್ನವಾಗಬಹುದು. ಆಮೇಲೆ ಅದರ ಜೊತೆಗೆ ಇಲ್ಲದ್ರೆ ನಮಗೆ ವಜ್ರಋಷಭನ ಆರಾಚ ಸವರ್ಣ ದೊರೆಯುತ್ತೆ. ವಜ್ರಋಷಭನ ಆರಾಚ ಸವರ್ಣ ದೊರೆಯಬೇಕು. ಅದಾದ ನಂತರ ಸಮಚತುರಸ್ರ ಸಂಸ್ಥಾನ ನಮ್ಮ ಹತ್ರ ಇರ್ಬೇಕು. ಇವೆಲ್ಲ ತೀರ್ಥಂಕರ ಪ್ರಕೃತಿ ನಮಗೆ ಬಂಧವಾಗಬೇಕು. ಇಲ್ಲೈತು ಅಂದ್ರ ನಮಗೆ ಮುಕ್ತಿಗೆ ಹೋಗಲು ಕರ್ಮಭೂಮಿ ಮನುಷ್ಯನಾಗಿ ಹುಟ್ಟಬೇಕು. ಆಮೇಲೆ ಪುರುಷನಾಗಿ ಹುಟ್ಟಬೇಕು. ಇವೆಲ್ಲವೂ ಕೂಡ ನಮ್ಮಲ್ಲಿ ಕೆಲವೊಂದು ಕಂಡೀಷನ್ಗಳಿವೆ. ಆ ಕಂಡೀಷನ್ ಮುಖಾಂತರ ಇಲ್ಲದ್ರೆ ನಾವು ಮುಖಾಂತರ ನಾವು ನಡೆದ್ರೆ ಮಾತ್ರ ನಮಗೆ ಈ ಸಂಸಾರ ಪರಿಭ್ರಮಣೆಯಿಂದ ನಾವು ಪಾರಾಗ್ತೇವೆ. ಹಾಗಾಗಿ ಅದರಲ್ಲಿಯೂ ಕೂಡ ಜೈನ ಧರ್ಮದಲ್ಲಿ ಹುಟ್ಟಿ ಅವರಿಗೆ ವಜ್ರಋಷಭನ ಆರಾಚ ಸವರ್ಣ ದೊರೆತು ಆಮೇಲೆ ಅವರು ಪುರುಷ ಪರ್ಯಾಯದಲ್ಲಿ ಜನ್ಮ ತಾಳಿ ಕರ್ಮಭೂಮಿಯ ಮನುಷ್ಯನಾಗಿಯೇ ಜನ್ಮ ತಾಳ್ಬೇಕು. ಕರ್ಮಭೂಮಿ ಆದ ನಂತರ ಪುರುಷ ಪರ್ಯಾಯದಲ್ಲಿ ಉತ್ಪನ್ನವಾಗಬೇಕು. ಪುರುಷ ಪರ್ಯಾಯದಲ್ಲಿಯೂ ಉತ್ಪನ್ನವಾಗಿ ಅವರಿಗೆ ಸಂಯಮವನ್ನ ಧಾರಣೆ ಮಾಡಲು ಭಾವವಾಗಬೇಕು. ಇದೆಲ್ಲ ಮಾಡ್ಬೇಕಾದ್ರೆ ಇದು ಪುಣ್ಯ ಕರ್ಮವಿದ್ದರೆ ಮಾತ್ರ ಆಗತ್ತೆ. ಇಲ್ಲಾದ್ರೆ ಪಾಪ ಕರ್ಮವಿದ್ದರೆ ಇವರಿಗೆ ಆಗೋದಿಲ್ಲ. ಶ್ರೇಣಿಕ ರಾಜನು ಏನಾಗಿದ್ದ, ಮೊದಲು ಅವನು ಜೈನ ಧರ್ಮದಲ್ಲಿ ಹುಟ್ಟಿದ್ದ. ನಂತರ ಬೌದ್ಧ ಧರ್ಮದಲ್ಲಿ ಪರಿವರ್ತನ ಆದ ನಂತರ ಮುಂದೆ ಯಾವಾಗ ಇಲ್ಲಾದ್ರೆ ಚೇಲ್ನಾ ರಾಣಿ ಬರ್ತಾಳೆ. ಅವಾಗ ಮತ್ತೆ ಜೈನ ಧರ್ಮಕ್ಕೆ ಅವನು ಕನ್ವರ್ಟ್ ಆದ. ಖರೆ ಕನ್ವರ್ಟ್ ಆಗೋಕ್ಕಿಂತ ಮುಂಚೆನೆ ಏನ್ ಮಾಡಿದ್ದ, ಅವನಿಗೆ ವಜ್ರಋಷಭನ ಆರಾಚ ಸವರ್ಣ ಇತ್ತು. ವಜ್ರಋಷಭನ ಆರಾಚ ಸವರ್ಣ ಇದ್ದು ಜೈನ ಧರ್ಮದಲ್ಲಿ ಉತ್ಪನ್ನವಾಗಿದ್ದ. ಅದ್ರ ಜೊತೆಗೆ ವಜ್ರಋಷಭನ ಆರಾಚ ಸವರ್ಣ ಇತ್ತು ಅವನ ಹತ್ರ. ಆದ್ರೆ ಮತ್ತೇನ್ ಮಾಡಿದ, ಬೌದ್ಧ ಧರ್ಮಕ್ಕೆ ಅವನು ಮತಾಂತರವಾದಲ್ಲ. ಬೌದ್ಧ ಧರ್ಮಕ್ಕೆ ಮತಾಂತರವಾದ ನಂತರ ಮತ್ತೆ ಆತನು ಅವಾಗಿಲ್ಲದ್ರೆ ಆಗತ್ತೆ, ಅವನು ಜೈನ ಧರ್ಮದ ಬಗ್ಗೆ ಅಷ್ಟೊಂದು ಆತನಿಗೆ ರುಚಿ ಇರಲಿಲ್ಲ. ಅವನು ಏನ್ ಮಾಡ್ತಾನೆ, ಮುನಿಗಳ ಮೇಲೆ ಉಪಸರ್ಗ ಮಾಡಿಲ್ಲದ್ರೆ ನರಕಾಯವನ್ನ ಕಟ್ಟಿಕೊಳ್ತಾನೆ. ನರಕಾಯು ಕಟ್ಟಿಕೊಂಡ ನಂತರ ಚೇಲ್ನಾದೇವಿ ಏನ್ ಮಾಡ್ತಾಳೆ, ಆತನಿಗೆ ಬೋಧನೆ ಮಾಡಿಲ್ಲದ್ರೆ ಯಾವಾಗಿಲ್ಲಾದ್ರೆ ಗುರುಗಳ ಹತ್ರ ಹೋಗಿ ಆ ಪ್ರಾಯಶ್ಚಿತ್ತದ ಅಂದ್ರೆ ಗುರುಗಳು ಏನ್ ಮಾಡ್ತಾರೆ, ಪ್ರಾಯಶ್ಚಿತ್ತ ಅಂದ್ರೆ ಯಾರು ಉಪಸರ್ಗ ಮಾಡಿದ್ದಾರೆ
ಅವರು ಉಪಸರ್ಗ ಮಾಡಿದವ್ರಿಗೆ ಮತ್ತು ಉಪಸರ್ಗ ಯಾರು ದೂರ ಮಾಡಿರ್ತಾರೋ ಅವರಿಗೆ ಇಬ್ರು ಜನಕ್ಕೆ ಒಂದೇ ರೀತಿಯ ಆಶೀರ್ವಾದ ಕೊಟ್ರು. ಈಗ ಕೊಡೋದ್ರಿಂದ ಆತನ ಮನಸ್ಸು ಪರಿವರ್ತನೆ ಆಗಿ ಆತನು ಜೈನ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಆಮೇಲೆ ಅಲ್ಲಿ ಇಲ್ಲದ್ರೆ ಅವನು ತೀರ್ಥಂಕರ ವೀರ ಭಗವಾನರ ಸಮೋಷಣಕ್ಕೆ ಹೋಗಿ ಅಲ್ಲಿ 60,000 ಪ್ರಶ್ನೆಗಳನ್ನ ಕೇಳಿದ ಆದ ನಂತರ ಆತನಿಗೆ ಕ್ಷೈಕ್ ಸಮ್ಯಕ್ತವನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂತ ಭಾವದಲ್ಲಿ ಜಾಗೃತಿ ಆಗುತ್ತೆ. ಆಮೇಲೆ ಆತನು ಏನ್ ಮಾಡ್ತಾನೆ, ಆತನು ಇಲ್ಲದ್ರೆ ತೀರ್ಥಂಕರ ಪ್ರಕೃತಿಯನ್ನು ಅದೇ ಟೈಮ್ದಲ್ಲಿ ಬಂದ್ ಮಾಡಿಕೊಳ್ತಾನೆ. ಈ ರೀತಿ ತೀರ್ಥಂಕರ ಪ್ರಕೃತಿಯನ್ನು ಬಂದ್ ಮಾಡಿಕೊಳ್ಬೇಕಾದ್ರೆ ಆತನು ಪುಣ್ಯ ಮಾಡಬೇಕಾಯಿತು. ಪುಣ್ಯದ ಪ್ರಭಾವದಿಂದ ಆತ ಏನಾಗ್ತಾನೆ, ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ತಾನೆ. ಮಹಾವೀರ ಭಗವಾನರ ಸಮೋಷರಣಕ್ಕೆ ಹೋಗಿ ಅಲ್ಲಿ ಕೂಡ ಆತನು ತೀರ್ಥಂಕರ ಪ್ರಕೃತಿಯನ್ನು ಕಟ್ಕೊಳ್ಳೋದು ಇದು ಪುಣ್ಯದ ಫಲವೇ. ಆದರೆ ಆತನ ಪಾಪದ ಫಲ ಏನಿತ್ತು, ಆತನು ಉಪಸರ್ಗ ಮಾಡಿ ಇಲ್ಲಾದ್ರೆ ಮುನಿಗಳಿಗೆ ಉಪಸರ್ಗ ಮಾಡಿದ ಕಾರಣ ಆತನಿಗೆ ನರಕಕ್ಕೆ ಹೋಗ್ಲೇಬೇಕಾಯ್ತು. ಇದು ಪಾಪದ ಫಲ. ಇದರಿಂದ ನಾವೇನ್ ತಿಳ್ಕೊತೇವೆ, ಇದರಿಂದ ಪುಣ್ಯ ಯಾವ ರೀತಿ ಇರ್ತದೆ, ಪುಣ್ಯ ಯಾವ ರೀತಿ ಸಾಧಕವಾಗಿದೆ ಮತ್ತು ಯಾವ ರೀತಿ ಪಾಪವು ಬಾಧಕವಾಗಿದೆ ಅಂತ ಹೇಳಿ ಇದರಿಂದ ನಾವು ತಿಳಿದುಕೊಳ್ಬಹುದು. ಪುಣ್ಯ ಸಾಧಕ ಹೇಗೆ ಆಗಿದೆ, ಆತನಿಗೆ ವಜ್ರಶಮನ ಆರಸವನ್ನ ದೊರೆಯಿತು, ಜೈನ ಧರ್ಮದಲ್ಲಿ ಉತ್ಪನ್ನನಾದ, ಆಮೇಲೆ ಕ್ಷೈಕ್ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡ, ಆಮೇಲೆ ತೀರ್ಥಂಕರ ಪ್ರಕೃತಿಯನ್ನು ಕೂಡ ಕಟ್ಟಿಕೊಂಡ. ಈ ರೀತಿ ಆತನಿಗೆ ಇವೆಲ್ಲ ದೊರೆಯಬೇಕಂದ್ರೆ ಅದು ಪುಣ್ಯದ ಫಲ. ಮತ್ತು ಆತನಿಗೆ ಪಾಪದ ಫಲ ಅಂದ್ರೆ ಏಳನೇ ನರಕಕ್ಕೆ ಹೋಗಿ ಅವನು 7ನೇ ನರಕದ ಆಯುಷ್ಯವನ್ನು ಕಟ್ಟಿಕೊಂಡ. ಇದು ಪಾಪದ ಫಲವಾಗಿದೆ. ಇನ್ನು ಇದರ ಬಗ್ಗೆ ಹರಡಿರುವ ಅನೇಕ ಭ್ರಾಂತಿಗಳ ನಿವಾರಣೆಗೋಸ್ಕರ ಇವುಗಳ ಸ್ವರೂಪವನ್ನು ತಿಳಿಯೋಣ. ಅಂದ್ರೆ ಇತರ ಸಲುವಾಗಿ ನಾವು ಇವುಗಳ ಪಾಪ ಮತ್ತು ಪುಣ್ಯದ ಸ್ವರೂಪ ಏನಿದೆ, ಅದರ ಕಾರಣ ಏನು ಮತ್ತು ಅದರ ಭೇದಗಳು ಎಷ್ಟು, ಪುಣ್ಯ ಮತ್ತು ಪಾಪದ ಭೇದಗಳು ಎಷ್ಟು, ಅದರ ಫಲ ಏನು ಅನ್ನೋದನ್ನ ನಾವು ನಾಳಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಇವತ್ತಿಗೆ ಇಷ್ಟೇ ಸಾಕು. ಜಿನವಾಣಿಯೊಂದಿಗೆ प्रभु देव तुम्हारे पवित्र मुख से निसृत जो शीतल वाणी, जग जन मन की मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांध रहे, अब हम ना ವಿಷಯಾಂಧ ರಹೆ. 9 ಸಲ ನಮಸ್ಕಾರ ಮಂತ್ರ ಜಪ ಹಾಕಿ. जय बोलो जिनवानी माता की जय. आचार्य भगवान श्री विद्यासागर जी महाराज की जय. आचार्य गुरुवर श्री समय सागर जी महाराज की जय. निर्यापक श्रमण मुनि श्री योग सागर जी, नियम सागर जी, सुधा सागर जी आदि मुनिराजों की जय. समस्त आचार्य संघ की जय. ಎಲ್ಲರಿಗೂ ಜೈ ಜಿನೇಂದ್ರ.